ಹೇ ಹಾಯ್, ರಿಯಲ್ ಎಸ್ಟೇಟ್ ಅಲ್ಲಿ ನೀವಿನ್ನು ಬಿಗಿನರ್ಸ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ? ಹಾಗಾದ್ರೆ ನೀವು ಈ ವಿಡಿಯೋ ನೋಡಲೇಬೇಕು. ಓಕೆ, ಈ ಪುಟ್ಟ ವಿಡಿಯೋದಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನೀವು ಬಿಗಿನರ್ಸ್ ಆಗಿದ್ರೆ ಯಾವ ಯಾವ ಪ್ರಿಕಾಷನರಿ ಮೆಷರ್ಸ್ ಹಾಗೆ ಹೇಗೆಲ್ಲ ಯೋಚನೆ ಮಾಡಬೇಕು ಅದನ್ನೆಲ್ಲವನ್ನ ಕೂಡ ಎಲ್ಲ ಮಾಹಿತಿಯನ್ನ ಕೂಡ ಇನ್ಕ್ಲೂಡ್ ಮಾಡಿದ್ವಿ. ಸೊ ಇಟ್ಸ್ ಬೆಟರ್ ಟು ಟೇಕ್ ಒನ್ ಪೆನ್ ಅಂಡ್ ಪೇಪರ್ ಅಂಡ್ ಸ್ಟಾರ್ಟ್ ಟು ನೋಟ್ ಡೌನ್. ಓಕೆ, ಸೊ ಈ ವಿಡಿಯೋದಲ್ಲಿರುವಂತಹ ಮಾಹಿತಿಗಳನ್ನು ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ 90% ಎಲ್ಲ ರಿಯಲ್ ಎಸ್ಟೇಟ್ ಇನ್ವೆಸ್ಟರ್ಸ್ಗಿಂತ ನೀವು ಬೆಟರ್ ಖಂಡಿತ ಆಗ್ತೀರಾ. ಆ್ಯಕ್ಚುಲಿ ರಿಯಲ್ ಎಸ್ಟೇಟಲ್ಲಿ ತುಂಬ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇದೆ, ಲೈಕ್ ರಿಯಲ್ ಎಸ್ಟೇಟ್ ಮ್ಯೂಚುವಲ್ ಫಂಡ್ಸ್. ಸೊ ಬೆಟರ್ ನಾನಿವತ್ತು ಫಿಸಿಕಲಿ ಬೈಯಿಂಗ್ ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ತೀನಿ. ಅಂದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ, ಲೈಕ್ ಮನೆ ಅಥವಾ ಒಂದು ಫ್ಲ್ಯಾಟ್ನ ತಗೊಳ್ಳೋದಾಗಿರಬಹುದು. ಓಕೆ, ಸೊ ಫಸ್ಟ್ ನೀವು ತಿಳ್ಕೊಬೇಕಾಗಿರುವಂತಹ 4 ವಿಚಾರಗಳಿದೆ. ಅದೇನಪ್ಪ ಅಂದರೆ ರಿಯಲ್ ಎಸ್ಟೇಟ್ ಇಸ್ ಲೊಕ್ಯಾಲಿಟಿ ಡ್ರೈವನ್. ಈಗ ನೋಡಿ, ಮೈಸೂರಲ್ಲೇ ಒಂದು ಮಾರ್ಕೆಟ್ ಇರುತ್ತೆ, ಬೆಂಗಳೂರಲ್ಲೇ ಒಂದು ಮಾರ್ಕೆಟ್ ಇರುತ್ತೆ, ಧಾರವಾಡಲ್ಲೇ ಒಂದು ಮಾರ್ಕೆಟ್ ಇರುತ್ತೆ. ಸೊ ನೀವು ಬೆಟರ್ ಯಾವ ಏರಿಯಾದಲ್ಲಿ ಅಥವಾ ಯಾವ ಊರಲ್ಲಿ ನೀವು ಪ್ರಾಪರ್ಟಿನ ತಗೋಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಪ್ಲೇಸ್ನ ಪ್ರಾಪರ್ ನಾಲೆಡ್ಜ್ ನಿಮಗೆ ಇರಬೇಕಾಗುತ್ತೆ. ಒಂದು ಬೇಸಿಕ್ ನಾಲೆಡ್ಜ್ ಆಗಿರ್ಬೋದು, ಅಲ್ಲಿ ಯಾವ ರೀತಿ ಮಾರ್ಕೆಟ್ ಇದೆ, ಅಲ್ಲಿ ಏನು ಪ್ರೈಸಿಂಗ್ ನಡೀತಾ ಇದೆ, ಇದು ಎಲ್ಲದರ ಜ್ಞಾನ ನಿಮಗೆ ಇರಬೇಕಾಗತ್ತೆ. ಓಕೆ, ನೆಕ್ಸ್ಟ್ ವಿಚಾರ ಬಂದು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ರಿಯಲ್ ಎಸ್ಟೇಟ್ನ ಬೇಸಿಕ್ ಲಾಗಳ ನಾಲೆಡ್ಜ್ ನಿಮಗೆ ಇರಲೇಬೇಕಾಗತ್ತೆ. ಸೊ ಈಗ ಯಾಕೆ ಹೇಗೆ ಹೇಳ್ತೀನಿ ಅಂದರೆ ಒಂದೊಂದು ಸ್ಟೇಟಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳಿರುತ್ತೆ ಒಂದೊಂದು ರೂಲ್ಸಲ್ಲಿ. ಕಳೆದ 5-6 ವರ್ಷದಿಂದ ತುಂಬಾ ಡಿಫ್ರೆಂಟ್ ರೂಲ್ಸ್ಗಳು ಚೇಂಜ್ ಆಗಿದೆ. ಫಾರ್ ಎಕ್ಸಾಂಪಲ್ ರೇರಾ ಆ್ಯಕ್ಟ್, ಅಕಾರ್ಡಿಂಗ್ ಟು ಸೆಕ್ಷನ್ 80D ಅದ್ರ ಪ್ರಕಾರ, ರೇರಾ ಆ್ಯಕ್ಟ್ ಪ್ರಕಾರ ಇವಾಗ ಬಿಲ್ಡರ್ ಏನಾದರೂ ಪ್ರಾಪರ್ಟಿ ಪೊಸೆಷನ್ ಮಾಡೋದು ತುಂಬ ಡಿಲೇ ಆದರೆ ಆವಾಗ ಕನ್ಸ್ಯೂಮರ್ ಏನಿರ್ತಾರೆ ಅವರು ಅಗ್ರಿಮೆಂಟ್ನ ಟರ್ಮಿನೇಟ್ ಮಾಡ್ಬೋದು. ಅದ್ರ ಜೊತೆಗೆ ಅವರು ಏನು ಕೊಟ್ಟಿರ್ತಾರಲ್ವ ದುಡ್ಡು, ಅದನ್ನು ರೀಫಂಡ್ಗೆ ಅವರು ಕೇಳ್ಬೋದು, ದಟ್ ಟು ವಿತ್ ಇಂಟ್ರೆಸ್ಟ್. ಓಕೆ, ಆ್ಯಂಡ್ ಕೆಲವೊಂದು ರೂಲ್ಸ್ಗಳು ಚೇಂಜ್ ಆಗ್ತಾ ಹೋಗಬಹುದು. ಸೊ ಈ ರೀತಿಯಾದಂತಹ ಬೇಸಿಕ್ ಲಾಗಳೇನಿದೆ ಅದ್ರ ಬಗ್ಗೆ ನಿಮಗೆ ಪ್ರಾಪರ್ ನಾಲೆಡ್ಜ್ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ಅಡಿಷ್ನಲ್ ಮಾನಿಟರಿ ಬರ್ಡನ್ಸ್ಗಳು. ಇವಾಗ ನೀವು ಒಂದು ಪ್ರಾಪರ್ಟಿ ತಗೋಬೇಕು ಅಂದ್ಕೊಂಡಿರ್ತೀರ, ಲೈಕ್ ಒಂದು ಮನೇನೋ ಒಂದು ಫ್ಲ್ಯಾಟು ತಗೋಬೇಕು ಅಂತ ಅಂದ್ಕೊಂಡಿರ್ತೀರ, ಅದಕ್ಕೊಂದಿಷ್ಟು ಅಮೌಂಟ್ ಅಂತ ನೀವು ಫಿಕ್ಸ್ ಆಗಿರ್ತೀರ. ಓಕೆ, ಆದರೆ ನೀವು ತಿಳ್ಕೊಬೇಕಾಗಿರೋ ವಿಚಾರ ಏನಪ್ಪ ಅಂದರೆ ಅದನ್ನು ಹೊರತುಪಡಿಸಿ ಇನ್ನೂ ಒಂದು ಮಿನಿಮಮ್ ಅದು ಒಂದು 20-30%, ಸಮ್ಟೈಮ್ಸ್ 40% ಎಕ್ಸ್ಟ್ರಾ ದುಡ್ಡಾಗುತ್ತೆ. 20-30% ಅಂತೂ ಖಂಡಿತ ಎಕ್ಸ್ಟ್ರಾ ಆಗೇ ಆಗುತ್ತೆ. ಕಡಿಮೆ ಅಂದರೂ ಒಂದು 4-5 ಲಕ್ಷ ಆದರೂ ಆಗೇ ಆಗುತ್ತೆ. ಯಾಕಂದರೆ ಬಿಕಾಸ್ ಆಫ್ ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಫೀಸ್, ಅಮ್ಯಾನಿಟೀಸ್ಗಳು, ಬೇರೆ ಬೇರೆ ಖರ್ಚುಗಳು, ನಿಮಗೆ ಬ್ರೋಕರೇಜ್, ಹೀಗೆ ಸಾವಿರಾರಿದೆ. ಓಕೆ, ಸೊ ಹಾಗಾಗಿ ನೀವು ಪ್ರಾಪರ್ಟಿ ತಗೋಬೇಕಾದ್ರೆ ಎಕ್ಸ್ಟ್ರಾ ಮಾನಿಟರಿ ಬರ್ಡನ್ಸ್ಗಳು ಇರ್ತವೆ ಅನ್ನೋದನ್ನು ನೀವು ತಲೆಯಲ್ಲಿ ಇಟ್ಕೊಬೇಕಾಗುತ್ತೆ. ಇನ್ನು ಫೋರ್ತ್ ಪಾಯಿಂಟ್ ಬಂದು ಲೋನ್ ಲಯಬಿಲಿಟಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಮನೆ ಇಷ್ಟ ಆಗುತ್ತೆ, ತಗೋಬೇಕು ಅಂತ ಮನಸ್ಸು ಕೂಡ ಆಗುತ್ತೆ, ಆದರೆ ಮನಿ ಮಾತ್ರ ಶಾರ್ಟೇಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಫಸ್ಟು ನೀವು ತಗೋತಾ ಇರೋಂತಹ ಪ್ರಾಪರ್ಟಿಗೆ ಅಥವಾ ಅದಕ್ಕೋಸ್ಕರ ನೀವು ಯಾವುದಾದ್ರು ಪ್ರಾಪರ್ಟಿ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಲೋನ್ ಎಷ್ಟು ಸಿಕ್ಕತ್ತೆ ಅಂತ ಡಿಫ್ರೆಂಟ್ ಬ್ಯಾಂಕ್ಸಲ್ಲಿ ವಿಚಾರಿಸಿ ಕನ್ಫರ್ಮ್ ಮಾಡ್ಕೊಳ್ಳಿ. ಬ್ಯಾಂಕಲ್ಲಿ ಲೋನ್ ಕೊಡಬೇಕಾದ್ರೆ ಅವ್ರು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ತಾರೆ. ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ನಿಮಗೆ ಲೋನ್ ಸಿಕ್ಕೋದಿಲ್ಲ. ಹಾಗಾಗಿ ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ ಪ್ರಾಪರ್ ಆಗಿದೆಯಾ ನೋಡ್ಕೊಳ್ಳಿ. ಅದರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳೇನಿರುತ್ತೆ ಅದನ್ನೆಲ್ಲ ನೀವು ರೆಡಿ ಮಾಡ್ಕೊಂಡು ಇಟ್ಕೊಬೇಕಾಗತ್ತೆ. ಹಾಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಏನಾದರೂ ಕಡಿಮೆ ಇತ್ತು ಅಂತ ಅನ್ನೋದಾದರೆ ಅದನ್ನು ಇನ್ಸ್ಟೆಂಟ್ ಆಗಿ ಬೂಸ್ಟಪ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನೀವು ಯೋಚನೆ ಮಾಡಿ ಅದನ್ನ ಇನ್ಸ್ಟೆಂಟ್ ಆಗಿ ಬೂಸ್ಟಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಲೋನ್ ಟೈಮಲ್ಲಿ ಬ್ಯಾಂಕ್ ಕಡೆಯಿಂದ ಅಪ್ರೂವಲ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗ ಈ 4 ವಿಚಾರಗಳನ್ನ ತಿಳ್ಕೊಂಡಾಯ್ತು. ಇವಾಗ ನೆಕ್ಸ್ಟ್ ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಆ ಪ್ರಾಪರ್ಟಿಯ ಪ್ರೈಸಿಂಗ್ ಬಗ್ಗೆ ನೀವು ಯೋಚನೆ ಮಾಡಬೇಕು. ಪ್ರಾಪರ್ಟಿ ಪ್ರೈಸಿಂಗ್ಗೆ ನೀವು ಮನೆಯಲ್ಲೇ ಕುತ್ಕೊಂಡು 2 ವಿಚಾರ ಮಾಡಬಹುದು. ಮೊದಲನೇದೇನಪ್ಪ ಅಂದರೆ ಆ ಏರಿಯಾ ಪ್ರೈಸ್ನ ನೀವು ಚೆಕ್ ಮಾಡಿ. ಯಾರೋ ಒಬ್ರು ಬಂದು ಇಷ್ಟು ದುಡ್ಡು ಅಂತ ಹೇಳಿದ ತಕ್ಷಣ ನೀವು ಅವ್ರಿಗೆ ಕೊಟ್ಬಿಡೋಕ್ಕಾಗಲ್ಲ, ಅದೊಂಥರ ಟೋಪಿ ಹಾಕ್ಸ್ಕೊಂಡಂಗೆ ಆಗೋಗುತ್ತೆ. ಸೊ ಪ್ರಾಪರ್ ನಾಲೆಡ್ಜ್ ಇರಲೇಬೇಕು. ಕಮಾನ್, ಅದಕ್ಕೆ ನಾನಿದ್ದೀನಿ. ಹಾಗಾಗಿ ನೀವೇನು ಮಾಡಬೇಕು, ಫಸ್ಟ್ ವಿಚಾರ ಆ ಏರಿಯಾದಲ್ಲಿರೋ ಪ್ರೈಸ್ನ ನೀವು ಚೆಕ್ ಮಾಡಿ. ನಾರ್ಮಲ್ ಆಗಿ ಆ ಸರ್ಕಲ್ ಪ್ರೈಸ್, ಏರಿಯಾ ಪ್ರೈಸ್ ಏನಿರುತ್ತೆ ಅದಕ್ಕಿಂತ 20-30% ಆ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಓಕೆ, ಏರಿಯಾ ಪ್ರೈಸ್ಗಿಂತ 20-30% ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಹಾಗೆ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ಆ ಏರಿಯಾದಲ್ಲಿ ನೀವು ಸೆಲೆಕ್ಟ್ ಮಾಡಿರುವಂತಹ ಏರಿಯಾದಲ್ಲಿ ಯಾವುದಾದ್ರೂ ಆಕ್ಷನ್ಗೆ ಇರುವಂತಹ ಪ್ರಾಪರ್ಟೀಸ್ ಇದೆಯಾ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಆಕ್ಷನ್ ಪ್ರಾಪರ್ಟಿ ಏನಿರುತ್ತೆ ಅಂದರೆ ಅದು ಲೀಗಲ್ ಆಗೇ ಇರುತ್ತೆ. ಸಾಲ ಬ್ಯಾಂಕ್ಗೆ ತಗೊಂಡಿರ್ತಾರಲ್ವಾ, ಅದನ್ನ ಸರಿಯಾದ ಟೈಮ್ಗೆ ಕೊಡೋಕ್ಕಾಗದೆ ಅದು ಹರಾಜಿಗೆ ಬಂದ್ಬಿಟ್ಟಿರುತ್ತೆ, ಗೊತ್ತಾನೆ. ಸೊ ದಟ್ ಕೈಂಡ್ ಆಫ್ ಪ್ರಾಪರ್ಟೀಸ್ ನಾರ್ಮಲಿ 20-30%
ಕಡಿಮೆ ಕೊಡ್ತಾರೆ. ಸೊ ನೀವು ಅದರಲ್ಲೇನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಕೂಡ ನೋಡ್ಕೊಬೋದು. ಅದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಪ್ರೈಸಿಂಗ್ ಗೊತ್ತಾಯಿತು, ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಾಯಿತು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಪ್ಪ ನೋಡಬೇಕು ಅಂದರೆ ಅಫೋರ್ಡೆಬಿಲಿಟಿ. ಬ್ಯಾಂಕ್ಗಳೇನು ಲೋನ್ ಕೊಡ್ತಾರೆ, ನಿಮಗೆಲ್ಲ ಪ್ರಾಪರ್ ಆಗಿದೆ ಅಂದರೆ ಅವರೇನೋ ಲೋನ್ ಕೊಡ್ತಾರೆ. ಹಾಗಂತ ನಿಮ್ಮ ಸ್ಯಾಲರಿಯಲ್ಲಿ ಒಂದು 70-80% ಬರೀ ಲೋನ್ಗೆ EMIಗೆ ಹೊಟ್ಟೋಗ್ಬಿಟ್ರೆ ಜೀವನ ನಡೆಸೋದು ಹೇಗೆ? ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನೀವು ಯಾವಾಗಲೂ ನಿಮ್ಮ ಅಫೋರ್ಡೆಬಿಲಿಟಿಯನ್ನು ಚೆಕ್ ಮಾಡ್ಕೋಬೇಕು. ಅಫೋರ್ಡೆಬಿಲಿಟಿ ಹೇಗೆ ಚೆಕ್ ಮಾಡೋದು? ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ ಹೇಗೆ ತೊಗೊಳ್ಳೋದು? ಅದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಹೇಳ್ತೀನಿ. ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ ಯಾವಾಗಲೂ ಒಂದು ಸಿಂಪಲ್ ಫಾರ್ಮುಲಾ ನೋಟ್ ಡೌನ್ ಮಾಡ್ಕೊಳ್ಳಿ. 100 ಇಂಟು 30% ಆಫ್ ಯುವರ್ ಮಂತ್ಲಿ ಸ್ಯಾಲ್ರಿ. ಓಕೆ, 100 ಇಂಟು 30% ಆಫ್ ಯುವರ್ ಮಂತ್ಲಿ ಸ್ಯಾಲ್ರಿ. ಇವಾಗ ನಿಮಗೆ 1 ಲಕ್ಷ ರೂಪಾಯಿ ಸಂಬಳ ಇದೆ ಅಂತ ಅನ್ಕೊಳ್ಳೋಣ. ಸೊ 1 ಲಕ್ಷದಲ್ಲಿ 30% ಅಂದರೆ 30,000 ಆಯಿತು. ಸೊ 100 ಇಂಟು 30,000 ಅಂದರೆ 30 lakhs. ಸೊ 30 lakhs ಅಷ್ಟೇ ನಿಮ್ಮ ಮ್ಯಾಕ್ಸಿಮಮ್ ಲೋನ್ ಅಮೌಂಟ್. ಓಕೆ, ಸೊ ಇಷ್ಟು ತಗೊಂಡ್ರೆ ನಿಮಗೆ EMI ಟೆನ್ಷನ್ ಇರಲ್ಲ, ಸ್ಟ್ರೆಸ್ ಇರೋದಿಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇವಾಗ ಒಂದು ಪ್ರಾಪರ್ಟಿ ತಗೋಬೇಕು ಅಂತ ಅಂದ್ಕೊಂಡಾದ್ಮೇಲೆ ಒಂದಷ್ಟು ದುಡ್ಡನ್ನ ಖಂಡಿತ ಸೇವ್ ಮಾಡಿರ್ತೀರ. ಒಂದು ಅಂದಾಜು ಒಂದು 10 ಲಕ್ಷ ಸೇವ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ಓಕೆ, ಸೊ 30 + 10 40 ಲಕ್ಷ ಆಯಿತು. ಸೊ ನಿಮ್ಮ ಅಫೋರ್ಡೆಬಿಲಿಟಿ ಬಂದು ಇವಾಗ 40 ಲಕ್ಷ. ಅಷ್ಟರಲ್ಲಿ ನೀವು ಪ್ಲ್ಯಾನ್ ಮಾಡಿ. 1 ಸೆಕೆಂಡ್, ನಾನು ನಿಮ್ಗೆ ಆಗಲೇ ಹೇಳಿದೆ, ಮನೆ ತಗೋಬೇಕಾದ್ರೆ ನಿಮಗೆ ಅಡಿಷ್ನಲ್ ಮಾನಿಟರಿ ಬರ್ಡನ್ಸ್ ಇರುತ್ತೆ. ಅದನ್ನ 4-5 ಲಕ್ಷ ಅಂತ ಕೌಂಟ್ ಮಾಡ್ಕೊಂಡ್ರು ನೀವು ನಿಮ್ಮ ಅಫೋರ್ಡೆಬಿಲಿಟಿನ ಪ್ರಾಪರ್ಟಿಗೆ ಏನಿಲ್ಲ ಅಂದ್ರೂ ಒಂದು 34-35 ಲಕ್ಷ ಇಟ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ನಿಮಗೆ ಒಂದು ಕ್ಲಿಯರ್ ಆಗಿರೋ ಥಾಟ್ ಪ್ರಾಸೆಸ್ ಇರುತ್ತೆ. ಸೊ ನೆಕ್ಸ್ಟ್, ಇವಾಗ ಇದೆಲ್ಲ ಗೊತ್ತಾಯಿತು, ಅಫೋರ್ಡೆಬಿಲಿಟಿ ಗೊತ್ತಾಯಿತು. ನೆಕ್ಸ್ಟ್ ಬಂದು ಪ್ರಾಪರ್ಟಿನ, ಒಂದು ಒಳ್ಳೆ ಪ್ರಾಪರ್ಟಿನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಒಂದು ಒಳ್ಳೆ ಪ್ರಾಪರ್ಟಿನ ಸೆಲೆಕ್ಟ್ ಮಾಡೋದು ಅಂತ ಅಂದರೆ ಅದರಲ್ಲಿ 2 ವಿಚಾರಗಳನ್ನ ನಾವು ತಲೆಯಲ್ಲಿ ಇಟ್ಕೊಬೇಕು. ಒಂದು ವ್ಯಾಲ್ಯೂ ಫಾರ್ ಮನಿ, ಇನ್ನೊಂದು ಸೂಟಬಿಲಿಟಿ. ವ್ಯಾಲ್ಯೂ ಫಾರ್ ಮನಿ ಅಂತ ಹೆಂಗೆ ಗೊತ್ತಾಗುತ್ತೆ? ವ್ಯಾಲ್ಯೂ ಫಾರ್ ಮನಿ ಅಂದರೆ ಅದಕ್ಕೂ ಕೂಡ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಅದಕ್ಕಿಂತ ಮುಂಚೆ ಏನು ತಿಳ್ಕೊಳ್ಳಿ ಅಂದರೆ, ನೀವು ಪ್ರಾಪರ್ಟಿ ಏನು ತಗೋತೀರಲ್ವಾ, ಅದರ ರೆಂಟಲ್ ವ್ಯಾಲ್ಯೂ ಯಾವಾಗಲೂ ಮೋರ್ ದ್ಯಾನ್ 4% ಇರಬೇಕು. ಗೊತ್ತಾಯ್ತಾ? ಸೊ ದ್ಯಾಟ್ ಅದು ವ್ಯಾಲ್ಯೂ ಫಾರ್ ಮನಿ ಅಂತ. ಅದಕ್ಕೂ ಹೇಳಿದ ಹಾಗೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಅದೇನಪ್ಪ ಅಂದರೆ, ರೆಂಟಲ್ ಈಲ್ಡ್ ಏನಿರುತ್ತೆ, ರೆಂಟಲ್ ಈಲ್ಡ್ ಪರ್ಸೆಂಟೇಜು ಮೋರ್ ದ್ಯಾನ್ 4% ಇರಬೇಕು. ಸೊ ರೆಂಟಲ್ ಈಲ್ಡ್ ಇಸ್ ಈಕ್ವಲ್ ಟು ಆವ್ರೇಜ್ ಆ್ಯನ್ಯಲ್ ರೆಂಟ್ ಹಾಗೆ ಪ್ರೈಸ್ ಆಫ್ ದ ಪ್ರಾಪರ್ಟಿ into 100. Okay, so rental yield is equal to average annual price divided by price of the property into 100. ಓಕೆ, ಸೊ ಇವಾಗ ಆ ಪ್ರಾಪರ್ಟಿ ವ್ಯಾಲ್ಯೂ ಒಂದು 35 ಲಕ್ಷ ಅಂತ ಇಟ್ಕೊಳ್ಳಿ. ಈ ಫಾರ್ಮುಲಾನ ಅಪ್ಲೈ ಮಾಡೋಣ. ಸೊ ಆವ್ರೇಜ್ ಆ್ಯನ್ಯುವಲ್ ರೆಂಟ್ ಅಂದರೆ ಈಗ ಆ ಜಾಗದಲ್ಲಿ ಎಷ್ಟು ರೆಂಟ್ ಇದೆ ಅಂತ ವಿಚಾರಿಸಿದಾಗ ಒಂದು 15,000 ಅಂತ ಅಂದ್ಕೊಳ್ಳೋಣ. ಓಕೆ, ಇದೆಲ್ಲ ಒಂದು ಅಂದಾಜು ಅಷ್ಟೇ. 15,000 ವರ್ಷಕ್ಕೆ ಅದು 1.8 lakhs ಆಗುತ್ತೆ ಅಪ್ರಾಕ್ಸ್. ಓಕೆ, ಸೊ 1.8 lakh ಡಿವೈಡೆಡ್ ಬೈ ಪ್ರೈಸ್ ಆಫ್ ದ ಪ್ರಾಪರ್ಟಿ. ಪ್ರೈಸ್ ಆಫ್ ದ ಪ್ರಾಪರ್ಟಿ ಎಷ್ಟು ಅಂತ ಹೇಳಿದೆ? 35 ಲಕ್ಷ ಅಂತ ಹೇಳಿದೆ. ಸೊ 35 ಲಕ್ಷ 1.8 ಡಿವೈಡೆಡ್ ಬೈ 35 lakh ಇಂಟು 100 ಎಷ್ಟು ಮಾಡಿದಾಗ ನಿಮಗೆ ಅಪ್ರಾಕ್ಸಿಮೇಟ್ಲಿ 5.14% ಬರುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ರೆಂಟಲ್ ಈಲ್ಡ್ ಮೋರ್ ದ್ಯಾನ್ 4% ಇರಬೇಕು. ಸೊ ಈ ಪ್ರಾಪರ್ಟಿಯ ರೆಂಟಲ್ ಈಲ್ಡ್ ಬಂದ್ಬಿಟ್ಟು 5.14% ಇದೆ. ಸೊ ಇದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಸೊ ಇದು ಇಷ್ಟರ ಬಗ್ಗೆ ನಾವು ತಿಳ್ಕೊಂಡಾಯ್ತು. ಇನ್ನು ಸೂಟಬಿಲಿಟಿ ಆಫ್ ದ ಪ್ರಾಪರ್ಟಿ ನೋಡಬೇಕು. ಸೂಟಬಿಲಿಟಿ ಆಫ್ ದ ಪ್ರಾಪರ್ಟಿ ನೋಡಬೇಕು ಅಂದ್ರೂ ಕೂಡ ನೀವು 4 ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ. ಮೊದಲನೇದು ವಿಸಿನಿಟಿ, ಅಂದರೆ ನೀವು ಯಾವ ಜಾಗ ತಗೋತಾ ಇದ್ದೀರಾ, ಯಾವ ಮನೆ ಏನು ತಗೋತಾ ಇದ್ದೀರಾ ಅದರ ಏರಿಯಾ ನೋಡಬೇಕಾಗುತ್ತೆ, ಲೊಕ್ಯಾಲಿಟಿ ನೋಡಬೇಕಾಗುತ್ತೆ, ಹೇಗಿದೆ, ಟ್ರಾನ್ಸ್ಪೋರ್ಟೇಷನ್ ಹೇಗಿದೆ, ಆ ಮನೆ ಸುತ್ತಮುತ್ತ ಹೇಗಿದೆ, ಗ್ರಾಸರಿ ಶಾಪ್ ಆಗಿರ್ಬೋದು, ಮೆಡಿಕಲ್ ಶಾಪ್, ಹಾಸ್ಪಿಟಲ್, ಸ್ಕೂಲ್ಸ್ ಇವೆಲ್ಲ ಎಷ್ಟು ಹತ್ತಿರದಲ್ಲಿದೆ, ಈಸಿ ಆಗಿದೆಯಾ, ಇವನ್ನ ನೀವು ನೋಡಬೇಕಾಗುತ್ತೆ. ಏರಿಯಾ ಚೆನ್ನಾಗಿದೆ, ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಸೆಕೆಂಡ್ ಒನ್ ಬಂದು ಮೇಂಟೆನೆನ್ಸ್. ಓಕೆ, ನಮಗೆ ಮನೆ ಎಷ್ಟು ಮುಖ್ಯನೋ ಆ ಮನೆಗೆ ಇರುವಂತಹ ಸೆಕ್ಯೂರಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು, ನನ್ನ ಸಜೆಷನ್ ಏನಪ್ಪ ಅಂದರೆ, ಬ್ಯುಸಿ ಅವರ್ಸಲ್ಲಿ ಆ ಏರಿಯಾಗೆ ಅಥವಾ ನಿಮ್ಮ ಪ್ರಾಪರ್ಟಿಗೆ ವಿಸಿಟ್ ಮಾಡಿ. ಹಾಗೆ ನೀವು ತುಂಬ ಏನಾದರೂ ನಿಬಿಡ ಪ್ರದೇಶದಲ್ಲಿ ತಗೋತಾ ಇದ್ದೀರಾ ಅಂತ ಅಂದರೆ ನೈಟ್ಸಲ್ಲಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಸೇಫ್ ಆಗಿದೆಯಾ, ಸೆಕ್ಯೂರ್ ಆಗಿದೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ಮನೆ ಅಂದಮೇಲೆ ನಿಮಗೂ ಫ್ಯಾಮಿಲಿ ಇರುತ್ತೆ, ಫ್ಯಾಮಿಲಿ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಅಂಶನೂ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಥರ್ಡ್ ಪಾಯಿಂಟ್ ಬಂದು ಆ ಮನೆ ಓಲ್ಡಾ ಅಥವಾ ನ್ಯೂ ಹೌಸಾ ಅಂತ ನೋಡ್ಕೊಬೇಕಾಗುತ್ತೆ. ಇವಾಗ ಹೊಸದಾಗಿ ತಗೋತಾ ಇದ್ದೀರಾ ಅಂದರೆ, ಬಿಲ್ಡರ್ನ ತಗೋತಾ ಇದ್ದೀರಾ ಅಂತಂದರೆ ಆ ಬಿಲ್ಡರ್ನ ಹಿಸ್ಟ್ರಿಯನ್ನು ಚೆಕ್ ಮಾಡೋದನ್ನ
ಮರಿಲೇಬೇಡಿ. ಅಥವಾ ಇಲ್ಲ ನಾವು ಇನ್ನೊಬ್ರ ಹೆಸರಿಂದ ನಾವು ಆ ಮನೆ ತಗೋತಾ ಇದೀವಿ ಅಂದ್ರೆ ಆ ಮನೆ ಟೈಟಲ್ ಯಾರ ಹೆಸರಲ್ಲಿದೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಅದು ಹೇಗೆ ಟ್ರಾನ್ಸ್ಫರ್ ಆಗ್ತಿದೆ ಅದನ್ನ ನೋಡ್ಕೋಬೇಕು. ಸೊ ಬೆಟರ್ ಏನಪ್ಪಾ ಅಂದ್ರೆ ನಿಮ್ಮ ಲಾಯರ್ ಅಥವಾ ನಿಮ್ಮ CA ಇದನ್ನೆಲ್ಲ ಚೆಕ್ ಮಾಡಿಬಿಟ್ರೆ ನಿಮಗೂ ಸೇಫ್ ಆಗಿರುತ್ತೆ, ಟೆನ್ಷನ್ನು ಕಡಿಮೆ, ಒಂದು ಕ್ಲಿಯರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಬೇಕು ಅಂದರೆ ಆ ಮನೆ ಒಂದು ಫ್ಲೋರ್ ಪ್ಲಾನ್ನ ನೀವು ಚೆಕ್ ಮಾಡ್ಕೋಬೇಕು. 2 BHK ಬೇಕಾ, 3 BHK ಬೇಕಾ, ಅದು ಪ್ರಾಪರ್ ಆಗಿದೆಯಾ, ಅಥವಾ ನೀವು ವಾಸ್ತು ಎಲ್ಲ ನೋಡೋರಾಗಿದ್ರೆ ವಾಸ್ತು ಕರೆಕ್ಟ್ ಆಗಿದೆಯಾ, ಹಾಗೆ ಮನೆ ಒಳಗಡೆ ಏನಿದೆ ಅದು ವ್ಯಾಲ್ಯೂಬಲ್ಲ, ಅದನ್ನೆಲ್ಲ ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಮನೆ ಅನ್ನೋದು ಎಷ್ಟೋ ಜನರ ಕನಸಾಗಿರುತ್ತೆ, ನಮ್ಮ ಕನಸು. ಸೊ ಅದನ್ನು ನಾವು ತುಂಬ ಹುಷಾರಾಗಿ ತಗೋಬೇಕಾಗುತ್ತೆ. ಯಾಕಂದರೆ ಪದೇ ಪದೇ ಚೇಂಜ್ ಅಂತೂ ಮಾಡೋಕ್ಕಾಗಲ್ಲ, ದುಡ್ಡು ಯಾರಿಗೂ ಸುಮ್ಮನೆ ಖಂಡಿತ ಬರೋದಿಲ್ಲ. ಇಷ್ಟೆಲ್ಲ ಆಯಿತು, ಇದೆಲ್ಲ ಬೇಸಿಕ್ ಪಾಯಿಂಟ್ಸೇ. ಆದರೆ ಇಷ್ಟು ಬೇಸಿಕ್ ಪಾಯಿಂಟ್ಸ್ನ ನೀವು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಇದನ್ನು ಪ್ರಾಪರ್ ಆಗಿ ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ನಾರ್ಮಲ್ ರಿಯಲ್ ಇನ್ವೆಸ್ಟರ್ಸ್ಗಿಂತ 90% ನೀವು ಬೆಟರ್ ಆಗೇ ಇರ್ತೀರಾ. ಸೊ ಇದು ಇವತ್ತಿನ ಮಾಹಿತಿ. ಇನ್ನೊಂದಷ್ಟು ಹೊಸ ಮಾಹಿತಿನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ನಮಸ್ತೆ.